ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ. ನಾನು ಡಾಕ್ಟರ್ ಬಸೀರಾ ಬಾನು ನಿಡಗುಂದಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆ. ಇಂದಿನ ಪಾಠ ಬೋಧನೆಯು BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 1, ಜನಪದ ಸಾಹಿತ್ಯ ಮತ್ತು ಕಲೆ. ಇದರಲ್ಲಿ ಕನ್ನಡ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣಾಟದ ಬಗ್ಗೆ ಪಾಠ ಬೋಧನೆ ಮಾಡಲಾಗುವುದು. ಸಣ್ಣಾಟದ ಪಾಠ ಬೋಧನೆ ಮಾಡೋದಕ್ಕಿಂತ ಮುಂಚೆ ಹಿಂದಿನ ತರಗತಿಯ ಪುನರಾವಲೋಕನ. ಹಿಂದಿನ ತರಗತಿಯಲ್ಲಿ ಶ್ರೀಕೃಷ್ಣ ಪಾರಿಜಾತ ಕಥೆಯ ಹುಟ್ಟು ಮತ್ತು ವಸ್ತುವಿನ ಕುರಿತು ಚರ್ಚೆ ಮಾಡಲಾಯಿತು. ಜೊತೆಗೆ ಶ್ರೀಕೃಷ್ಣ ಪಾರಿಜಾತದಲ್ಲಿ ಬರುವ ಪಾತ್ರ, ಸನ್ನಿವೇಶ, ಹಿನ್ನೆಲೆಯ ವಿವರಣೆ ಕೇಳಲಾಯಿತು. ಸಣ್ಣಾಟ ಕಲಿಕಾ ಉದ್ದೇಶಗಳು: ಸಣ್ಣಾಟದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವುದು, ಸಣ್ಣಾಟದ ವ್ಯಾಪ್ತಿ ಮತ್ತು ಪಾತ್ರ ಚಿತ್ರಣದ ಬಗ್ಗೆ ಅಧ್ಯಯನ ಮಾಡುವುದು. ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣಾಟದ ಕಲಿಕಾ ಫಲಿತಗಳು: ಸಣ್ಣಾಟದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವುದು, ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆ ಗುರುತಿಸುವರು, ನಮ್ಮ ಜನಪದ ಕಲೆಗಳ ಬಗ್ಗೆ ಮಕ್ಕಳಿಗೆ ಆಸಕ್ತಿಯ ಜೊತೆಗೆ ಪೋಷಣೆ ನೀಡುವ ಮನೋಭಾವ ಕೂಡ ಬೆಳೆಯುವುದು. ಸಣ್ಣಾಟ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಚಲಿತದಲ್ಲಿರುವ ಒಂದು ಜನಪ್ರಿಯ ನಾಟಕ. ಇದರ ಮೂಲ ಹೆಸರು ಡಪ್ಪಿನಾಟ. ಸಣ್ಣಾಟ ಇಲ್ಲಿನ ಹಾಡುಗಾರರು ಡಪ್ಪು ಎಂಬ ಚರ್ಮವಾದ್ಯವನ್ನು ಬಾರಿಸುತ್ತಾ ಹಾಡು ಹೇಳುವುದಕ್ಕೆ ಇದಕ್ಕೆ ಡಪ್ಪಿನಾಟ ಎಂದು ಹೆಸರು ಬಂತು. ಡಪ್ಪು ಮೂಲತಃ ಡಪ್ಪಿನಾಟ ಎಂದು ಹೆಸರು ಅರ್ಥಪೂರ್ಣವಾದದ್ದು. ಡಪ್ಪು ಒಂದು ಚರ್ಮ ವಾದ್ಯ. ಹಾಡುಗಾರನಿಗೆ ಡಪ್ಪನ್ನು ಜೊತೆ ವಾದ್ಯವಾಗಿ ಬಳಸಿಕೊಂಡು ಆಡುವ ಆಟ ಡಪ್ಪಿನಾಟವಾಯಿತು. ಡಪ್ಪು ಮೂಲತಃ ಪರ್ಷಿಯನ್ ವಾದ್ಯ. ಚಿಕ್ಕ ಹಲಗೆ, ತಮ್ಮಟೆ, ತಪ್ಪಡಿಯಂತಿರುವ ಈ ವಾದ್ಯ ಪರ್ಷಿಯನ್ದಿಂದ ಭಾರತಕ್ಕೆ ಬಂದು ಮಹಾರಾಷ್ಟ್ರದ ಮೂಲಕ ಕರ್ನಾಟಕ ಪ್ರವೇಶ ಮಾಡಿತು. ಡಪ್ಪನ್ನು ತಮಟೆ ಬಾರಿಸುವಂತೆ ಗುಡಿಗೆ ಕಡ್ಡಿಗಳಿಂದ ಬಾರಿಸುವುದಿಲ್ಲ, ಕೇವಲ ಕೈಯಿಂದ ಬಾರಿಸುತ್ತಾ ವಿವಿಧ ನಾದಾಕ್ಷರಗಳನ್ನು ಹೊರಡಿಸುತ್ತಾರೆ. ಡಪ್ಪು ನುಡಿಸುವ ಈ ವಾದನ ಶೈಲಿ ನಮಗೆ ಮಹಾರಾಷ್ಟ್ರದಿಂದ ಬಂದುದಾಗಿದೆ. ಮಹಾರಾಷ್ಟ್ರದ ಜನಪದ ರಂಗ ಪ್ರಕಾರ ತಮಾಷಾದಲ್ಲಿ ಡಪ್ಪನ್ನು ಪ್ರಮುಖ ಜೊತೆವಾದ್ಯವಾಗಿ ಬಳಸುತ್ತಾರೆ. ಸಣ್ಣಾಟದ ಹಾಡುಗಾರಿಕೆ ತಮಾಷಾದ ಕೆಲವು ಅಂಶಗಳನ್ನು ಸ್ವೀಕರಿಸುವುದರ ಜೊತೆಗೆ ಡಪ್ಪನ್ನು ಕೂಡ ಸ್ವೀಕರಿಸಿತು. ಸಣ್ಣಾಟದ ಹಾಡುಗಾರಿಕೆಗೆ ಡಪ್ಪು ಅತ್ಯಂತ ಸೂಕ್ತವಾದ ಜೊತೆ ವಾದ್ಯವಾಗಿದೆ. ಮೃದಂಗ ಮತ್ತು ತಬಲಾಗಳು ಈ ಗಾಯನ ಶೈಲಿಗೆ ಹೊಂದಲಾರವು. ಸಣ್ಣಾಟದ ಪ್ರದರ್ಶನ ಸಂದರ್ಭದಲ್ಲಿ ಡಪ್ಪು ಬಾರಿಸುವ ಕಲಾವಿದ ಈ ಇಡೀ ರಂಗದ ಮೇಲೆ ಸಂಚರಿಸುತ್ತಾ ತನ್ನ ಪ್ರಾಮುಖ್ಯತೆಯನ್ನು ಸ್ಥಾಪಿಸುತ್ತಾನೆ. ಹೀಗಾಗಿ ಒಂದು ರಂಗ ಪ್ರಕಾರ ಡಪ್ಪಿನ ಹೆಸರಿನಿಂದ ಗುರುತಿಸಲ್ಪಟ್ಟು ಡಪ್ಪಿನಾಟವಾಯಿತು. ಇದು ಅಪರೂಪದ ಉದಾಹರಣೆಯಾಗಿದೆ. ಸಣ್ಣಾಟದ ಲಕ್ಷಣಗಳು: ಆಗಲೇ ನಾವು ಹಿಂದಿನ ತರಗತಿಯಲ್ಲಿ ಬಯಲಾಟ ಅಥವಾ ದೊಡ್ಡಾಟದ ಪ್ರದರ್ಶನದ ಕಲೆಯ ಬಗ್ಗೆ ನೋಡಿದ್ದೀವಿ. ದೊಡ್ಡಾಟದ ಪ್ರದರ್ಶನ ಕುರಿತು ಅಧ್ಯಯನ ಮಾಡಿದಾಗ ಅಲ್ಲಿ ಈ ಪ್ರದರ್ಶನ ಕಲೆ ತುಂಬ ಭರ್ಜರಿಯಾಗಿ ಮೂಡಿಬರುವಂಥದ್ದು. ವರ್ಣಮಯವಾದ ಬೃಹತ್ ಗಾತ್ರದ ಕಿರೀಟ ಮತ್ತು ಭುಜ ಕಿರೀಟಗಳು, ರಂಗಮಂಚ ಕಂಪಿಸುವಂತೆ ಕುಣಿಯುವ ರಭಸದ ಕುಣಿತಗಳು, ತಾರಸ್ವರದಲ್ಲಿ ಹೆಜ್ಜೆ ಹಾಕಿದ ಹೆಮ್ಮೇಳಗಳು, ಇವುಗಳಿಂದಾಗಿ ಇದಕ್ಕೆ ದೊಡ್ಡಾಟ ಎಂದ ಹೆಸರು ಬಂದಿತು. ಹಾಗೆಯೇ ಸಣ್ಣಾಟ ಇದರಲ್ಲಿ ತುಂಬ ಸರಳವಾದ ವೇಷಭೂಷಣಗಳಿದ್ದು ಸಾಧಾರಣ ಗಾತ್ರದ ಸಾಂಕೇತಿಕವೆನಿಸುವ ರಂಗಭೂಷಣಗಳು, ದಿನಬಳಕೆಯ ಉಡುಪುಗಳು, ಲಘು ಚಲನೆಯಂತಿರುವ ಸರಳ ಕುಣಿತಗಳು, ಕೋಚ್ ಅಬ್ಬರವಿಲ್ಲದ ಚೊಕ್ಕದಾದ ಹಾಡುಗಳು ಇವು ಡಪ್ಪಿನಾಟದ ಲಕ್ಷಣಗಳಾಗಿವೆ. ಭವ್ಯ ಪ್ರದರ್ಶನ ದೊಡ್ಡಾಟದ ಮುಂದೆ ಸರಳ ಪ್ರದರ್ಶನವಾಗಿರುವ ಡಪ್ಪಿನಾಟ ಸಣ್ಣದಾಗಿ ಕಂಡು ಸಣ್ಣಾಟವೆನಿಸಿತು. ಸಣ್ಣಾಟದ ಉಗಮ: ಇದು ಎಂದು ಉಗಮಗೊಂಡಿತೆಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. 1860ರ ಸುಮಾರಿಗೆ ಸಣ್ಣಾಟ ಜನ್ಮ ತಾಳಿರಬಹುದೆಂದು ಊಹಿಸಬಹುದಾಗಿದೆ. ಇದರಲ್ಲಿ ಮೊದಲನೆಯದೆನಿಸಿರುವುದು ಅತ್ಯಂತ ಜನಪ್ರಿಯವಾದ ಸಂಗ್ಯಾಬಾಳ್ಯ. ಇದು ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲದಲ್ಲಿ ಘಟಿಸಿದ ನೈಜ ಘಟನೆಯನ್ನು ಆಧರಿಸಿ ರಚನೆಗೊಂಡ ರಂಗ ಕೃತಿ. ಈ ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಕಂಡವರು 1970ರವರೆಗೆ ಅಲ್ಲಲ್ಲಿ ಬದುಕಿದ್ದರು.
ಅಂಥವರ ಹೇಳಿಕೆಯನ್ನು ಆಧರಿಸಿ ಹೇಳುವುದಾದರೆ ಈ ಘಟನೆ ನಡೆದದ್ದು 1860ರಲ್ಲಿ. ಆ ಕೂಡಲೇ ಬೈಲವಾಡದ ಪತ್ತಾರ ಮಾಸ್ತರರು ಇದನ್ನು ರಂಗಕೃತಿಯಾಗಿ ರಚಿಸಿದ ಅನಂತರ ಇದರ ಸಣ್ಣಾಟಗಳು ರಚನೆಗೊಂಡವು. ಅದರ ರಂಗ ಪರಂಪರೆ ಮುಂದುವರಿಯಿತು. ಸಂಗ್ಯಾಬಾಳ ಕನ್ನಡ ರಂಗಭೂಮಿಗೆ ಸಾಮಾಜಿಕತೆಯ ಸ್ಪರ್ಶ ನೀಡಿದ ಪ್ರಥಮ ರಂಗ ಪ್ರಯೋಗ. ಸಂಗ್ಯಾ ಮತ್ತು ಬಾಳ ಇಬ್ಬರು ಗೆಳೆಯರು. ಈರ್ಯ ಅದೇ ಊರಿನ ಅಂದರೆ ಬೈಲು ಹೊಂಗಲದ ಶ್ರೀಮಂತ ವ್ಯಾಪಾರಿ. ಅವನ ತರುಣ ಹೆಂಡತಿ ಗಂಗಿ ತುಂಬ ಚೆಲುವೆ. ಅವಳ ಮೇಲೆ ಸಂಗ್ಯಾ ಮನಸ್ಸು ಮಾಡುತ್ತಾನೆ. ಅವನ ಬಯಕೆಯನ್ನು ಗಂಗಿ ತಿರಸ್ಕರಿಸುತ್ತಾಳೆ. ಸಂಗ್ಯಾ ಹಠವಾದಿ. ಏನೇನೋ ತಂತ್ರ ಹೂಡಿ ಅವಳನ್ನು ತನ್ನ ಬಲೆಯಲ್ಲಿ ಕೆಡವಿಕೊಳ್ಳುತ್ತಾನೆ. ಪರ ಊರಿಗೆ ವ್ಯಾಪಾರಕ್ಕೆ ಹೋಗಿದ್ದ ಈರ್ಯ ಮರಳಿ ಊರಿಗೆ ಬಂದಾಗ ಅವನಿಗೆ ತನ್ನ ಹೆಂಡತಿಯ ಹಾದರದ ವಿಷಯ ಗೊತ್ತಾಗುತ್ತದೆ. ಈರ್ಯ ಸಿಟ್ಟು ಅವಮಾನಗಳಿಂದ ಕುದಿದು ಗಂಗಿ ಕೊರಳಲ್ಲಿಯ ತಾಳಿಯ ಹರಿದುಕೊಂಡು ಅವಳನ್ನು ತವರೂರಿಗೆ ಅಂದರೆ ಬೈಲುವಾಡಕ್ಕೆ ಅಟ್ಟುತ್ತಾನೆ. ಅನಂತರ ತನ್ನ ತಮ್ಮಂದಿರ ನೆರವಿನಿಂದ ಸಂಗ್ಯಾನ ಕೊಲೆ ಮಾಡಿ ಸೇಡು ತೀರಿಸಿಕೊಳ್ಳುವನು. ಪ್ರಣಯ, ಹಾದರ, ಹಿಂಸೆಗಳನ್ನು ಒಳಗೊಂಡಿರುವ ಕತೆ ಸನ್ನಿವೇಶಗಳನ್ನು ಸರಳೀಕರಣಗೊಳಿಸದೆ ಸಂಕೀರ್ಣತೆ ಮೈಗೂಡಿಸಿಕೊಂಡದ್ದು ಗಮನಾರ್ಹವಾದ ಸಂಗತಿಯಾಗಿದೆ. ಈರ್ಯನ ಮನೆತನದವರು ತಕರಾರು ಮಾಡಿದ್ದರಿಂದ ಅಂದಿನ ಬ್ರಿಟಿಷ್ ಸರ್ಕಾರ ಸಂಗ್ಯಾಬಾಳದ ಪ್ರಯೋಗವನ್ನು ನಿಷೇಧಿಸಿತು. ಕೆಳವರ್ಗದ ಜನರು ಇದನ್ನು ಗುಪ್ತವಾಗಿ ಪ್ರಯೋಗಿಸುತ್ತಾ ಕಾಪಾಡಿಕೊಂಡು ಬಂದರು. ಕನ್ನಡ ರಂಗಭೂಮಿಯ ಚರಿತ್ರೆಯಲ್ಲಿ ಸಂಗ್ಯಾಬಾಳ ಸಣ್ಣಾಟಕ್ಕೆ ವಿಶಿಷ್ಟ ಸ್ಥಾನವಿದೆ. ತನ್ನ ಅನನ್ಯ ರಂಗಗುಣದಿಂದಾಗಿ ಅದು ನಿತ್ಯ ನೂತನವಾಗಿದೆ. 70ರ ದಶಕದಲ್ಲಿ ಜಡಗೊಂಡಿದ್ದ ಕನ್ನಡ ಹವ್ಯಾಸಿ ರಂಗಭೂಮಿಗೆ ನವಚೈತನ್ಯ ನೀಡುವಲ್ಲಿ ಸಂಗ್ಯಾಬಾಳ್ಯ ಮಹತ್ವದ ಪಾತ್ರ ವಹಿಸಿತು. ಇಂದು ಈ ಸಂಗ್ಯಾಬಾಳ ನಾಟಕದ ತುಂಬ ಪ್ರಚಾರ ಪಡೆದಿದೆ. ಸಂಗ್ಯಾಬಾಳ ಆಧರಿಸಿ ಯಕ್ಷಗಾನವನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ. ಸಣ್ಣಾಟದ ಬೆಳವಣಿಗೆಯಲ್ಲಿ 2 ಘಟ್ಟಗಳಿವೆ. ಆರಂಭದಿಂದ 1920ರವರೆಗೆ, ಎರಡನೇ ಘಟ್ಟ 1920ರಿಂದ ಮುಂದೆ. 1920ರವರೆಗಿನ ಪ್ರಥಮ ಘಟ್ಟ, 1920ರ ನಂತರದ್ದು ದ್ವಿತೀಯ ಘಟ್ಟ. ಪ್ರಥಮ ಘಟ್ಟದ ಸಣ್ಣಾಟಗಳು ಗೀತರೂಪಕಗಳು. ಅವುಗಳ ಪಠ್ಯವೆಂದರೆ ಕೇವಲ ಹಾಡುಗಳು. ಹಾಡುಗಳ ಮೂಲಕ ಕತೆ ಮುಂದೆ ಸಾಗುತ್ತದೆ. ಈ ಹಾಡುಗಳು ಮಾತ್ರ ಕವಿ ಕೃತಿಗಳು. ಪ್ರದರ್ಶನದ ಸಂದರ್ಭದಲ್ಲಿ ಪಾತ್ರಧಾರಿ ಹಾಡಿನ ಭಾವಕ್ಕೆ ತಕ್ಕಂತೆ ಮಾತು ಹೇಳುವನು ಅಥವಾ ಹೇಳುವಳು. ಹಾಡಿನ ಭಾವಾರ್ಥದಂತಿರುವ ಈ ಆಶು ಭಾಷಣಗಳಲ್ಲಿ ಆಡು ಮಾತಿನ ಸೊಗಸು ಕೆನೆಗಟ್ಟಿಕೊಂಡಿರುತ್ತದೆ. ಮುಂದೆ ಬರಬರುತ್ತಾ ಪಾತ್ರಧಾರಿಗಳ ಈ ಆಸು ಸಂಭಾಷಣೆಗಳು ಗಟ್ಟಿಗೊಂಡು ಸಿದ್ಧ ಭಾಷಣಗಳು ಆದವು. ಅನಂತರದ ಹಸ್ತಪ್ರತಿಗಳಲ್ಲಿ ಮೂಲಪಟ್ಟದ ಹಾಡುಗಳೊಂದಿಗೆ ಈ ಸಿದ್ಧ ಸಂಭಾಷಣೆಗಳು ಸೇರಿಕೊಂಡವು. ಕವಿ ಕೃತಿಯ ಮೂಲ ಪಟ್ಟದ ಹಾಡುಗಳು ಅಚ್ಚ ಜನಪದ ರಚನೆಗಳು. ಗ್ರಾಂಥಿಕತೆಯ ಸೋಂಕು ಅವುಗಳಿಗೆ ಇಲ್ಲ. ಇವು ಜನಪದ ಕಾವ್ಯದ ವಿಶಿಷ್ಟ ಮಾದರಿಗಳಾಗಿವೆ. ಸರಳ ರಚನೆಗಳಾಗಿರುವ ಈ ಹಾಡುಗಳು ಕಾವ್ಯಾತ್ಮಕ ಗುಣಗಳನ್ನು ಅರಗಿಸಿಕೊಂಡಿದೆ. ಪ್ರಥಮ ಘಟ್ಟದಲ್ಲಿ ಗೀತರೂಪಕಗಳು ರಚನೆಯಾಗಿದ್ದವು ಮತ್ತು ಇವುಗಳ ಪಠ್ಯವೆಂದರೆ ಕೇವಲ ಹಾಡುಗಳಾಗಿದ್ದವು. ಹಾಗೆಯೇ ಎರಡನೆಯ ಘಟ್ಟದಲ್ಲಿ 1920ರಿಂದ ಎರಡನೆಯ ಘಟ್ಟ ಗೀತರೂಪಕಗಳು ಮಾಯವಾಗಿ ಹಾಡುಗಳ ಬದಲಾಗಿ ಮಾತುಗಳು ಅಂದರೆ ಸಿದ್ಧ ಸಂಭಾಷಣೆಗಳು ಪ್ರಾರಂಭವಾದವು. ಇಲ್ಲಿ ಸಣ್ಣಾಟದ ದ್ವಿತೀಯ ಘಟ್ಟ ಅಂದರೆ 1920ರ ಸುಮಾರಿಗೆ ಪ್ರಾರಂಭವಾಯಿತು. ಬೆಳಗಾವಿ ಜಿಲ್ಲೆಯ ಕಾತ್ರೋಳಿ ಗ್ರಾಮದ ನೀಲಕಂಠಪ್ಪ ಪತ್ತಾರ ಎಂಬ ಕವಿ ಸಣ್ಣಾಟ ಪರಂಪರೆಗೆ ಹೊಸ ಆಯಾಮವನ್ನು ಕೊಟ್ಟರು. ಅವರು ತಿರುನೀಲಕಂಠ ಸಣ್ಣಾಟವನ್ನು ಕಂಪನಿ ನಾಟಕದ ಮಾದರಿಯಲ್ಲಿ ಸಂಭಾಷಣೆಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ರಚಿಸಿದರು. ಈ ಪೂರ್ವದ ಪ್ರಥಮ ಘಟ್ಟದ ಸಣ್ಣಾಟಗಳಲ್ಲಿದ್ದ ಆಸು ಸಂಭಾಷಣೆಗೆ ಬದಲಾಗಿ ಈಗ ಲಿಖಿತ ಸಂಭಾಷಣೆಗಳು ಸಣ್ಣಾಟದಲ್ಲಿ ಖಚಿತಗೊಂಡವು. ಹೀಗಾಗಿ ಸಣ್ಣಾಟದ ವಾಚಾಳಿತನ ಪ್ರಾಪ್ತವಾಯಿತು. ನಾಟಕದ ಸಂಗೀತದ ಪ್ರಭಾವದಿಂದ ಕೆಲವು ಹೊಸ ಧಾಟಿಗಳು ಸಣ್ಣಾಟವನ್ನು ಪ್ರವೇಶ ಪಡೆದವು. ಈ ಹೊಸ ಧಾಟಿಗಳು ಈ ಮೊದಲಿನ ಜೊತೆ ವಾದ್ಯ ಡಪ್ಪನ್ನು ನಿರಾಕರಿಸಿದವು. ಡಪ್ಪಿನ ಬದಲಾಗಿ ಹಾರ್ಮೋನಿಯಂ ಸಣ್ಣಾಟದ ಅಟ್ಟ ಏರಿತು. ದ್ವಿತೀಯ ಘಟ್ಟದ ಸಣ್ಣಾಟ ಪರಂಪರೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವುದೇನೆಂದರೆ ಬೆಳಗಾವಿ ಜಿಲ್ಲೆಯ ಹಣ್ಣಿಗೇರಿ ಗ್ರಾಮದ ಶಿವಾನಂದ ಕವಿ. ಈತ ನಿಜಗುಣ ಶಿವಯೋಗಿ ಮತ್ತು ಅಲ್ಲಮಪ್ರಭು ಸಣ್ಣಾಟಗಳು ಬಹಳ ಜನಪ್ರಿಯಗೊಳಿಸಿದ. ಪ್ರಥಮ ಘಟ್ಟದ ಸಣ್ಣಾಟಗಳು ಸಂಗ್ಯಾಬಾಳ, ರಾಧಾನಾಟ, ಬಸವಂತ ಬಲವಂತ, ಕಟ್ಟೆ ಚೆನ್ನಿ, ರೂಪಸೇನ, ಕಡ್ಲಿಮಟ್ಟಿ, ಸ್ಟೇಷನ್ ಮಾಸ್ತರ್. ಹಾಗೆಯೇ ದ್ವಿತೀಯ ಘಟ್ಟದ ಅಂದರೆ ಎರಡನೆಯ ಘಟ್ಟದ ಸಣ್ಣಾಟದ ಪ್ರಕಾರಗಳು ಯಾವುವು ಅಂತ ಹೇಳಿದ್ರೆ ತಿರುನೀಲಕಂಠ, ನಿಜಗುಣ ಶಿವಯೋಗಿ, ಅಲ್ಲಮಪ್ರಭು. ಇವೆಲ್ಲವುಗಳು ಸಣ್ಣಾಟಗಳು ಬಹಳ ಜನಪ್ರಿಯವಾದ ರಂಗ ಪ್ರಕಾರಗಳಾಗಿವೆ.
ಇನ್ನು ಸಣ್ಣಾಟದ ಉಪಸಂಹಾರಕ್ಕೆ ಬರೋದಾದರೆ, ಸಣ್ಣಾಟ ನಾಟಕ ಸಂಪ್ರದಾಯ ಇಂದಿಗೂ ಕೂಡ ರಂಗಭೂಮಿಯಲ್ಲಿ ಪ್ರದರ್ಶನವಾಗುವುದನ್ನು ಕಾಣುತ್ತೇವೆ. ಸಣ್ಣಾಟದ ಮುಖ್ಯ ಪ್ರದರ್ಶನ ಕಲೆಯಾದ ಸಂಗ್ಯಾಬಾಳ್ಯ ಇಂದಿಗೂ ನಡೆಯುವ ನಾಟಕ ಸಂಪ್ರದಾಯವಾಗಿದೆ. ಹಾಗೆಯೇ ಉತ್ತರದ ಭಾಗದಲ್ಲಿ ಸಣ್ಣಾಟ ದಟ್ಟವಾಗಿ ಹಬ್ಬಿದೆ. ಇವುಗಳಲ್ಲದೆ ಇನ್ನು ನೂರಾರು ಸಣ್ಣಾಟಗಳ ಪ್ರದರ್ಶನಗಳು ಕೂಡ ಅಲ್ಲಲ್ಲಿ ಕಂಡುಬರುವುದನ್ನು ನೋಡಬಹುದು. ಐತಿಹಾಸಿಕ, ಪೌರಾಣಿಕ, ಜನಪದ, ಸಾಮಾಜಿಕ ಕಥಾನಕಗಳನ್ನು ಸಣ್ಣಾಟ ಬಳಸಿಕೊಂಡಿದೆ. ಸಣ್ಣಾಟದ ಸ್ಟೇಜ್ ಸಣ್ಣದಿರುತ್ತದೆ. ಹಾಡಿನ ಮಧ್ಯ ಮತ್ತು ಕೊನೆಯಲ್ಲಿ ಧೃತ್ ಲಯದ ಚಾಲ್ತಿ ಇರುತ್ತದೆ. ಹಾರ್ಮೋನಿಯಂ, ಡಪ್ಪು, ತಾಳ, ತಬಲಾಗಳ ಸಂಕ್ಷಿಪ್ತ ವಾದ್ಯಗೋಷ್ಠಿಯೇ ಈಗ ಚಾಲ್ತಿಯಲ್ಲಿರುವುದನ್ನು ನೋಡಬಹುದು. ಆಗ ಸ್ತ್ರೀ ಪಾತ್ರಧಾರಿ ಲಘುವಾಗಿ ಸ್ಟೇಜಿನ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಹೆಜ್ಜೆ ಹಾಕುತ್ತಾ ಕುಣಿಯುವುದು ಉಂಟು. ಪುರುಷ ಪಾತ್ರಗಳು 2 ಹೆಜ್ಜೆಯ ಕುಣಿತ ಕುಣಿಯುವುದು ಸಾಮಾನ್ಯವಾಗಿತ್ತು. ಹಾರ್ಮೋನಿಯಂ ಮೊದಲು ಶ್ರುತಿಗಾಗಿ ಮಾತ್ರ ಬಳಸಲ್ಪಡುತ್ತಿತ್ತು. ಅನಂತರ ಹಾಡಿನೊಂದಿಗೆ ಬಾರಿಸುವ ಜೊತೆಗೆ ವಾದ್ಯವಾಯಿತು. ಬೆಳಕಿನ ವ್ಯವಸ್ಥೆ ಕಾಲಾನುಕ್ರಮದಲ್ಲಿ ಬದಲಾಗುತ್ತಾ ಬಂದಿತು. ನಂತರ ಪೆಟ್ರೋಮ್ಯಾಕ್ಸ್ ವಿದ್ಯುತ್ ದೀಪಗಳು ಸಣ್ಣಾಟದ ಸ್ಟೇಜನ್ನು ಹತ್ತಿ ಬೆಳಗಲು ಪ್ರಾರಂಭಿಸಿದವು. ಇನ್ನೊಂದು ಸಣ್ಣಾಟದಲ್ಲಿ ಬರ್ತಕ್ಕಂತಹ ಒಂದು ವಿಶಿಷ್ಟ ಪರಂಪರೆ ಎಂದರೆ, ಸಣ್ಣಾಟದಲ್ಲಿ ಸ್ತ್ರೀ ಪಾತ್ರ ವಹಿಸುವ ವೃತ್ತಿ ಕಲಾವಿದೆಯರ ಒಂದು ವಿಶಿಷ್ಟ ಪರಂಪರೆಯೇ ಇದೆ. ಇವರಿಗೆ ಚಿಮಣ ಎಂದು ಹೆಸರು. ಚಿಮಣ ಎಂದರೆ ಮರಾಠಿಯಲ್ಲಿ ಚಿಟುಗುಬ್ಬಿ ಎಂದು ಅರ್ಥ. ಇದು ಮಕ್ಕಳಗಿಡುವ ಮುದ್ದಿನ ಹೆಸರು ಕೂಡ ಆಗಿತ್ತು. ರಾಧಾನಾಟದ ಕಥಾನಾಯಕಿಯ ಹೆಸರು ಚಿಮಣ. ಆ ಪಾತ್ರ ವಹಿಸುವ ನಟಿಗೆ ಕೂಡ ಚಿಮಣ ಎಂದು ಹೆಸರು ತಗುಲಿಕೊಂಡಿತು. ಅನಂತರ ಸಣ್ಣಾಟದ ನಟಿಯರೆಲ್ಲ ಚಿಮಣಗಳೇ ಎನಿಸಿಕೊಂಡರು. ಸಣ್ಣಾಟದ ಪ್ರಯೋಗಕ್ಕೆ ನಿಶ್ಚಿತ ಸಂದರ್ಭವಿಲ್ಲ. ಊರಿನ ಜಾತ್ರೆ, ಉತ್ಸವಗಳ ಸಂದರ್ಭದಲ್ಲಿ ಪ್ರಯೋಗಗೊಳ್ಳುವುದು ಉಂಟು, ಸಾಮಾನ್ಯ. ಸಣ್ಣಾಟದ ತಂಡಗಳು ಹಳ್ಳಿಯ ಹವ್ಯಾಸ ಮೇಳಗಳು ಕೂಡ ಆಗಿವೆ. ಕೆಲವು ವೃತ್ತಿ ಮೇಳಗಳು ಕೂಡ ಆಗಿವೆ. ಇಂದಿನ ಪಾಠ ಬೋಧನೆ ಸಣ್ಣಾಟಕ್ಕೆ ಆಯ್ದುಕೊಂಡ ಪರಾಮರ್ಶನ ಗ್ರಂಥಗಳು ಹೀಗಿವೆ. ರಾಜಪ್ಪ ದಳವಾಯಿಯವರ ಕನ್ನಡ ಸಾಹಿತ್ಯಕೋಶ ಹಾಗೂ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರ ಸಂಪಾದನೆ ಮಾಡಿದ ಕನ್ನಡ ವಿಷಯ ವಿಶ್ವಕೋಶ, ಹಾಗೂ ತೇಜಗೌ ಅವರ ಜಾನಪದ ಅಧ್ಯಯನ ಮತ್ತು ಪ್ರೊಫೆಸರ್ ಡಿ ಲಿಂಗಯ್ಯ ಮತ್ತು ಹಾಗೂ ಡಾಕ್ಟರ್ ಕೆ ಆರ್ ಸಂಧ್ಯಾರೆಡ್ಡಿ ಅವರ ಜಾನಪದ ಸ್ವರೂಪ ಮತ್ತು ಸಾಹಿತ್ಯದ ಪುಸ್ತಕಗಳನ್ನು ಪರಾಮರ್ಶನ ಮಾಡಿ ಸಣ್ಣಾಟದ ಪಾಠ ಬೋಧನೆಯನ್ನು ಮಾಡಲಾಯಿತು. ಧನ್ಯವಾದಗಳು ವಿದ್ಯಾರ್ಥಿಗಳೇ.